ಅಲ್ಲ ಕಣಜ್ಜಿ, ನಾನು ಎದ್ದಾಗ ಹೋಟ್ಲ್ ತಕ್ಕ ಹೋದ್ನ ಮೆಟ್ಟ ನಂದೊಂದು ನಿಂದೊಂದು ಹಾಕ್ಯಂಡೀನಿ ಬದ್ಲಾಯಿಸ್ಕೊಂಡು ಅಲ್ಲಿಗೆ ಹೋಗಿ ಹೋಟ್ಲ್ ತಕ್ಕ ಕಂಪ್ನಿ. ಅವನು ರಂಗಪ್ಪ ನೋಡಿ, ಏನಜ್ಜೋ ನೀನು ಚಪ್ಪಲಿ ನೋಡಲ್ಲಿ ಅದೊಂದು ಇದೊಂದು ಹಾಕ್ಯಂಬಂದೆ ಇದೆಯಾ ಅಂತಂದ. ಅದಕ್ಕೆ ನಾನು ಅಯ್ಯೋ ನಮ್ಮ ಅಯ್ಯ ಮುಂದೆ ಹಾಕ್ಯಂಬಂದೆ ಇದ್ನಿ ಅಂತ ಹೇಳಿ ನಾನು ನೋಡ್ಕೊಂತಿದ್ದೆ. ಅಲ್ಲ ನಿನ್ಗೆ ಆ ಪಟ್ಟಿ ಒಂದಿಟ್ಟು ಜ್ಞಾನ ಬೇಡ್ವಿ. ನನಗೆ ಹೇಳ್ತಿಯಪ್ಪ ಯಾತ್ಕಾನ ಹೇಳು. ಅಲ್ಲ ಅದೊಂದು ಮೆಟ್ ಬದ್ಲಾಸಿ ಹಾಕ್ಯಂಡು ಹೋಗಿರೋದು ನೋಡಜ್ಜ ನೀನು. ನಂದೊಂದು ನಿಂದೊಂದು ಹೇಳು. ನಿನ್ಗೊಂದು ಈಟಾನ ಗೊತ್ತಾಗಲ್ಲ ಕಣಜ್ಜ. ನಾನು ಯಾತಕ್ಕೆ ನೋಡಕ್ಕೆ ಹೋಗಾನ, ನಾನು ಸುಮ್ಮನಲ್ಲಿದ್ವ ಹಾಕ್ಯಂಡು ನೋಡಲಿಲ್ಲ. ಯಾವುದೋ ದ್ಯಾಸನ ಮೇಲೆ ನೋಡ್ಕೊಂಡು ಹೋಗ್ತೀನಿ. ಆಮೇಲೆ ಅಯ್ಯೋ ದೇವ್ರಿ ಅಂತ ಅಲ್ಲಿ ಕುಕ್ಕೊಂಡಾಗ ನೋಡ್ಕೊಂಡು ತಿರ್ಗಾಪರಪ್ಪ ಬಂದು ಎದ್ದು ಯಾರನ್ನ ನಕ್ಕರು ಅಂತ. ಯಾಕೆ ಗೊತ್ತಾಗಲ್ಲ ಹೇಳು ನಿನಗೆ. ಸುಮ್ಮನೆ ಉಂಡ್ಕೊಂಡು ಇದೆಯಾ. ಯಾತ್ಯಾತ ಒಂದು ಸುಸ್ಸಾಗಿ ಗೊತ್ತಾಗಲ್ಲ ಕಣಜ್ಜ. ಎಲ್ಲ ಸುಮ್ಮನೆ ಎಲ್ಗನ ಹೋಗತ್ತ. ಎಮ್ಗಿನ್ನೆ ಮಾಡ್ಕೊಂಡು ಸುಮ್ಮನೆ ಏನತ್ತ ಇಲ್ಲಿ ಕುಕ್ಕಂತಿ ಹೋಗು. ಏನು ಮಾಡೋದು, ಎದ್ದಾಗ ಒಂಥರ ಇದೊಂದು ನಕ್ಸ್ಯಾರ ಆದಂಗೆ ಆತು ಹೋಗತ್ತ. ಅಲ್ಲಿ ಹೋಟ್ಲ್ ತಗಂಗಪ್ಪ ಹಂಗೆ ಅಂದ್ಬಿಟ್ನಾ, ಅಯ್ಯೋ ಅಜ್ಜ ನೋಡಲ್ಲಿ ಮೆಟ್ಟ ಅದೊಂದು ಇದೊಂದು ಹಾಕ್ಯಂಬಂದಿದ್ಯಾ ಅಂತ ಅಂದ್ಬಿಟ್ನಾ. ನಾನು ಎದ್ದು ದೊಡಲೇ ಬಂದು ಮತ್ತು ಹೊಮ್ದಂಗಿರ್ತಾರೆ. ಏನಬ್ಬ ಹೇಳು. ಗೊತ್ತಾಗಲ್ಲ ಅಂದ್ರೆ ಗೊತ್ತಾಗಲ್ಲ, ಯಾಕೆ ಹೇಳಿರು ಗೊತ್ತಾಗಲ್ಲ. ನನ್ನ ಹಂಗೆ ಹೇಳ್ದಾರೇ ಇಲ್ಲ. ಹಂಗೇನು ಅಲ್ಲ ಮೆಟ್ ಬದ್ಲಾಸೋಗಿರ ಹಾಕ್ಯಂಡು ಹೋಗಿರೋದು ನೋಡ ಇವ ಅಜ್ಜ. ಏನು ಮಾಡೋದು, ಅರ್ವು ಅಲ್ಲಿನಿ ವಯಸ್ಸು ಹೋಗ್ತಾ ಬಂತು. ಸುಮ್ಮನೆ ಯಾವುದೋ ದ್ಯಾಸದ ಮೇಲೆ ಯಾತೋ ನೆನೆಸ್ಕೊಂಡು ಹೋಗ್ತಿದ್ದೆ. ರೂಮಾರು ಮೇಲೆ ಹಾಕ್ಯಂಡು ಹೋಗ್ಬಿಟ್ಟೆ ಇನ್ನು. ಏನು ಮಾಡೋದು. ಆಗ ನೀನು ಗನ್ವಾಗ ಅವತ್ತು ಒಂದಿನ ಹಂಗೆ ಮಾಡಿದ್ದಿ. ಎಡ್ಗಲ್ಗೆ ಹಾಕ್ಯಂಬದು ಬಲ್ಗಲ್ಗೆ ಹಾಕ್ಯಂಡಿದ್ದೆ, ಬಲ್ಗಲ್ಗೆ ಹಾಕ್ಯಂಬದು ಎಡ್ಗಡಿಗೆ ಹಾಕ್ಯಂಡಿದ್ದಿ. ನನಗೆ ಹೇಳ್ತೀಯ ನೀನು. ಮುಂಕಣಜ್ಜ ನಾನು ಅವತ್ತು ಹಂಗೆ ಹಾಕ್ಯಂಡು ಹೋಗಿದ್ದೆ. ಇದು ಯಾಕಿದು ಎತ್ತೆತ್ತ ಹೋದಂಗೆ ಅವತ್ತು ಕಾಲು ಅಂತ ಹೇಳಿ ರಾಸ್ದೂರ ಹೋದ್ಮೇಲೆ ನೋಡ್ಕೊಂಡು ನಾನು ಅವಾಗ ಹಾಕ್ಯಂಡು. ನೋಡು ಅದನ್ನೂ ನೆನ್ಪಿಕ್ಕೊಂಡಿದ್ಯಾ ನೀನು. ಬಲರೆ ಬಸ್ಲ ನೀನು. ಅಲ್ಲ ಮತ್ತೆ ನನ್ನ ಆಡ್ಕೊಂಡು ಹೋಗ್ತೀಯ. ದ್ಯಾಶಿರಲ್ಲಿ ನಿನಗೆ ಗೊತ್ತಾಗಲ್ಲ ಅಂತ ಹೇಳಿ ನೀನು ಆಡ್ಕೊಂಡು ಹೋಗ್ತೀಯ. ಅದಕ್ಕೆ ಮತ್ತೆ ನೀನು ಹಂಗೆ ಹಾಕ್ಯಂಡಿದ್ದಲ್ಲ, ಅದಕ್ಕೆ ನಾನು ಅದನ್ನು ಹೇಳಿದ್ದೆ. ಏನು ಮಾಡೋಕ್ಕಾವತ್ತು ಬಿಡತ್ತ. ನೀನಂತೂ ಯಾತಾನ ಸಿಗಕ್ಕಿಲ್ಲ. ಹೇಳ್ತ್ಯಾನ್ ಬೇಡ. ನನಗೂ ನಗಲೇ ಬರುತ್ತೆ. ಏನು ಅತ್ತೆನು ಮಾಮ ಹಿಂಗೆ ನಗ್ತಾ ಕಟ್ಟೆ ಮೇಲೆ ಕುಕ್ಕೊಂಡಿದ್ದೀರಾ ಇಬ್ರು? ಏನೋ ನಗ್ತಾ ಇದ್ದೀರಾ? ಅಬ್ಬಬ್ಬ ಏನೋ ಮಾತಾಡ್ತಾ ಜೋಡಿ ಮೇಲೆ ಕುಕ್ಕೊಂಡು ನಗ್ತಾ ಇದ್ದೀರಮ್ಮ. ಇವಜ್ಜ ಯಾದಾಗ ಹೋಟ್ಲ್ ತಕ್ಕ ಹೋಗ್ಬೇಕಾರಿ ನಂದೊಂದು ಮೆಟ್ಟು ಅವಜ್ಜಂದೊಂದು ಮೆಟ್ಟು ಹಾಕ್ಯಂಡು ಹೋಗಿದ್ನಂತೆ ಹೋಟ್ಲ್ ತಕ್ಕೆ. ಚಲ್ ರಂಗಪ್ಪ ನೋಡಿ ಹೇಳಿದ್ನಂತೆ. ಅಲ್ಲಡಜ್ಜೋ ಅದೊಂದು ಮೆಟ್ಟು ಇದೊಂದು ಮೆಟ್ಟು ಹಾಕ್ಯಂಬಂದಿದೀಯಾ ಅಂತ ಹೇಳಿ ಅಕ್ಕೇನೆ ನೊಗ್ತಿದ್ದಿ. ನೊಗ್ತಿದ್ದೆ. ಅಕ್ಕಿ ನೀನು ನೊಗ್ತೀಯಾ, ನೀನು ಗನ್ವಾಗ ಎಡ್ಗಲಿಂದ ಬಲ್ಗಲ್ಗೆ ಹಾಕ್ಯಂಡಿದ್ದೆ, ಬಲ್ಗಡಿಂದ ಎಲ್ಗಲ್ಗೆ ಹಾಕ್ಯಂಡಿದ್ದೆ ಅಂತ ಹೇಳಿ ನೊಗ್ತಾನೆ ಇವಜ್ಜನು. ಹಂಗೆ ಕಣಿ ಒಂದೊಂದ್ಸಲ ನೋಗ್ತಾನೆ ಅನ್ಬೇಡಿ ವಜ್ಜ ನೋಗಿಸ್ತಾನೆ ಅನ್ಬೇಡ. ನನ್ನಂತೂ ಹೊಟ್ಟೆ ಎಲ್ಲ ನೋವು ಬರಂಗೆ ನೋಗಿಸ್ತಾನೆ ವಜ್ಜ. ಬೋಲ್ ನಕ್ಷರ ಮಾಡ್ತಾನೆ. ಅದಕ್ಕೆ ನೋಗ್ತಾ ಕುಕ್ಕೊಂಡಿದ್ರೆ ಇಬ್ರಳು. ನಾನು ಯಾಕೆ ಹಿಂಗೆ ಕುಕ್ಕು ನೋಗ್ತಿದ್ದಾರತ್ತು ನಮ್ಮ ನಿಂಗಚ್ಚೇನು ಮಾಮ ಕುಕ್ಕೊಂಡು ಕಟ್ಟೆ ಮೇಲೆ ಅಂತ ಅನ್ಕಂಡು ನಾನು. ಯಾಕೆ ಹಿಂಗೆ ನೋಗ್ತಾ ಇದ್ದಾರಲ್ಲ ಅನ್ಕಂಡೆ. ಇನ್ಯಾತಕ್ನಾಗ ನಂಬ ಇವ ಅಜ್ಜ ಆತ ಹಿಂಗೆ ಹೊಳ್ತಿರುತ್ತೆ, ನಾನು ಹಿಂಗೆ ನೋಗ್ತಿರ್ತೀನಿ ಅಷ್ಟೇ. ಯಾಕ ಮಾತಾಡ್ತಿರಲ್ಲ ಹೊಸ್ಮಕ್ಕಯ್ಯ ನಿಂಗಜ್ಜಿ ಎಲ್ಲ ಕುಕ್ಕೊಂಡು. ಏನಿಲ್ಲಮ್ಮ ಇವರು ಅತ್ತೆಕ್ನು ಮಾಮ ಕಟ್ಟೆ ಮೇಲೆ ಕುಕ್ಕೊಂಡು ಕುಲ ನಗಾಡರು. ಅತ್ತೆನೇ ಯಾಕೆ ಹಿಂಗೆ ನಗಾಡ್ತೀರ ಅಂತ ಕೇಳ್ದೆ. ಯಾತವೊಬ್ರಿಗೊಬ್ರು ಮಾತಾಡ್ಕೊಂಡು ನಗ್ತಾ ಕುಕ್ಕೊಂಡವ್ರಿ. ನೋಡಮ್ಮ ಇವ್ರು ಹೆಂಗೆ ನಗ್ತಾ ಇದ್ದಾರೆ ಇಬ್ರಳು. ಏನಿಲ್ಲ ಕಣಮ್ಮ ಮಂಜಕ್ಕ, ಎದ್ದಾಗ ಅವಜ್ಜಿದೊಂದು ನಂದೊಂದು ಮೆಟ್ಟ ಬದ್ಲಾಸಿ ಹಾಕಿಬಿಟ್ಟಿದ್ದಿ. ಅದಕ್ಕೇನೆ ಹಂಗೆ ನೋಡ್ದಂಗೆ ಹೋಟ್ಲು ತಕ್ಕ ಇದ್ದಿ. ಅದಕ್ಕೆ ಅದನ್ನ ಮಾತಾಡ್ಕೊಂಡು ಹೋಗ್ತಿದ್ದಿ. ಬರ್ರಮ್ಮ ಕುಕ್ಕ ಬರ್ರಿ. ಮಾತಾಡ್ರಪ್ಪ ನೀವಿಬ್ರು ಮಾತಾಡ್ಬೇಕಾರತ್ ನಾವಿನ್ಯಾ ಕುಕ್ಕಮ್ಮ. ನೀವಿಬ್ರು ನಗ್ ಸೇನಕ್ಕೆ ಮಾತಾಡ್ತಾ ಕುಕ್ಕೊಂಡಿದ್ರ ಅಜ್ಜ ಅಜ್ಜಿ ಇನ್ಯಾಕೆ ಹೋಗ್ತೀವಿ. ಅಲ್ಲ ನಿಂಗಜ್ಜಿ ಎಡ್ಗಾಲಿಂದು ಬಲ್ಗಲ್ಗೆ ಹಾಕ್ಯಣಿತ್ತೆ, ಬಲ್ಗಾಲಿಂದ ಎಡ್ಗಲ್ಗೆ ಹಾಕ್ಯಣಿತ್ತಂತೆ. ಅದನ್ನ ಮಾಮಿ ಹೇಳುತ್ತೆ. ಈ ನಿಂಗತ್ತೆ ಆ ಮಾಮ್ ಬೆಟ್ ಬದ್ಲಾಸಿ ಹಾಕ್ಯಂಡು ಹೋಗಿರೋದ ಈ ನಿಂಗತ್ತೆ ಹೇಳುತ್ತಿ. ಇಬ್ರಳು ಒಬ್ರಿಗೊಬ್ರು ನಗ್ತಾ ಇದ್ದಾರೆ ಮಂಜಕ್ಕ. ನೋಡಿ ಇವ್ರದ್ದೇನು ಸುಖ. ಇಬ್ರಾಳು ಎಂತ ಸೇನಕ್ಕೆ ಕಟ್ಟೆ ಮೇಲೆ ಕುಕ್ಕೊಂಡು ನಗ್ತಾ ಇದ್ದಾರೆ. ಇನ್ನೇನು ಮಾಡಾನಿಲ್ಲ ಸ್ಮಕ್ಕ. ನಿಮ್ಮ ಮಾಮ ಹೇಳೋದಕ್ಕೆ ನಗ್ದಲ್ಲಿ ಇನ್ನೇನು ಮಾಡಾನ. ಸುಮ್ಮನೆ ನಗ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೇಳು. ಯಾಕಂದ್ರೆ ಹಿಂಗೆ ಹೋಗ್ತಿರುತ್ತೆ. ನಾನು ಕೇಳ್ಕೊಂತಾನೆ ಸುಮ್ಮನೆ ಹಿಂಗೆ ಹೋಗ್ಬಿಡ್ತಾ ನಗ್ತೀನಿ, ಇನ್ನೇನು ಮಾಡೋಣ.
ನಾನು ಅಲ್ಲಿ ನಿಂತ್ಕೊಂಡು ನೋಡಿದ್ನ ಕೂಕು 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 ನಗರ್ ಇಬ್ರು ಯಾಕತ್ತು ಹಿಂಗೆ ನಗ್ತಾ ಇದ್ದಾರೆ ಅದಕ್ಕೆ ಮಾತಾಡ್ಸೋಣ ಅಂತ ನಾನು ಬಂದೆ. ನಿಂಗಜ್ಜಿ ನಗೋದು ಅಲ್ಗಾನ ಕೇಳುತ್ತೆ. ಮತ್ತೆ ನಮ್ಮ ನಿಂಗತ್ತಿ ಅಂತೂ ಬೋಲು ನಗುತ್ ಕಣೆ ಮಂಜಕ್ಕ. ನೌಕ್ರಿ ನಂಗೆ ಕೆಕ್ ಕುಟ್ಕೊಂಡು ನಗುತ್ತೆ ಅಲ್ಗನ ಕೇಳಂಗೆ ನಾನು ಅಜ್ಜನಿ ಯಾಕ ಹಿಂಗೆ ನಗ್ತಾ ಇದ್ದಾರಲ್ಲ ಇಬ್ರಾಳು ಯಾಕದ್ದತ್ತು ಹಿಂಗೆ ನಗ್ತಾ ಇದ್ದಾರೆ. ಮಮ್ಮಿ ಆತ ಹೇಳುತ್ತಿ ಈ ನಿಂಗತ್ತಿ ಆತ ಹೇಳುತ್ತಿ ಇಬ್ರು ಒಬ್ರಿಗೊಬ್ರು ಯಾತ ಮಾತಾಡ್ಕೊಂಡು ನಗ್ತಿದ್ರು. ನಾನು ಅಕ್ಕಿ ಯಾಕಿರ್ಬೋದು ಅಂತ ವಿಷಯ ಇಬ್ರಾಳು ಹಿಂಗೆ ನಗ್ತಾ ಇದ್ದಾರಲ್ಲ ಅಂತ ಹೇಳಿ ನಾನು ಅಕ್ಕಿ ಕೇಳೋಣ ಅಂತ ಹೇಳಿ ಬಂದೆ ಕಣೆ ಮಂಜಕ್ಕ. ಬರ್ರಿ ಕೂಕಾಡ್ರಿಲ್ಲ ಸ್ಮಕ್ಕ ನಾವಿನ್ನೇನು ಮಾಡೋಣ ಬೇಜಾರಕ್ಕೆ ಅವದ್ನು ನಾನು ಮಾತಾಡ್ತಾ ಹಿಂಗೆ ನಗ್ತಾ ಕೂಕೊಂಡಿದ್ವಿ. ಬಾ ಕೂಕ ಬಾ ಮಾಡೋಣ ಬೇಜಾರ. ನೀವಂತೂ ಒಟ್ಟು ಟಿ ವಿ ಪಬ್ಬಿ ನೋಡ್ತೀರ, ನಮ್ಗೆ ಒಟ್ಟು ಟಿ ವಿ ಪಬ್ಬಿ ನೋಡಲ್ಲ ಏನಿಲ್ಲ. ಅದಕ್ಕೆ ನಾನು ಅವಜ್ಜಗೆ ನಾನು ಹಿಂಗೆ ಒಬ್ರಿಗೊಬ್ರು ಮಾತಾಡ್ತಿದ್ವಿ ಕೂಕೊಂಡು. ಉಂಡ್ರೆ ಅಲ್ಲೇನಿ ಇಬ್ಬಳು ಉಂಡೆ ಇದ್ರೇನ ಆರಾಮ ಮಾತಾಡ್ತಾ ಕೂಕೊಂಡೆ ಇದ್ರೆ. ನಾನಿನ್ನ ಉಂಡಿಲ್ಲ ಒಟ್ಟಸ್ತೈತು ಉಣ್ಬೇಕು. ಉಣ್ಮಂತ ಕೂಕ್ಕಳೆ ತಾಯಿಲ್ಲ ಸ್ಮಕ್ಕತ್ತ ಆಮೇಲೆ ಉಣ್ಮಂತಿ ಅಲ್ಲ. ನೀವಿಬ್ರಾಳ್ದು ಸರಿಯಾಗಿ ಮನೆ ಮುಂದೊಂದು ಕಟ್ಟೆ ಐತಿ, ಕಟ್ಟೆ ಮ್ಯಾಗ ಕುಕ್ಕೊಂಡು ಇಬ್ರಾಳು ಸೇನಕ್ಕೆ ಮಾತಾಡ್ತೀರ. ಒಂದಿಷ್ಟು ಸಪ್ರ ಬೇರೆ ಆಕೆ ಇದ್ರೆ ಮುಂದಕ್ಕೆ ಒಂದಿಷ್ಟು ತಣ್ಣಗೆ ಬೇರೆ ಐತಿ. ಕುಕ್ಕೊಂಡು ಇಬ್ರಾಳು ಏನು ಮಾತಾಡಿದ್ದೆ ನಗ್ತಿದ್ದೆ. ಯಾವ ನೋಡಿರು ನಗ್ತಿರ್ತೀರಪ್ಪ ಇನ್ನು. ಅಲ್ಲ ಮುದುಕ್ರಾಗೆ ಹಿಂಗೆ ಇದ್ದೀರ, ಇನ್ನು ನೀವು ಒಂದಿಟ್ಟು ಹೊಸ್ತ ಮದುವೆ ಆದಾಗ ಇನ್ನು ಹೆಂಗಿದ್ರೋ ಏನೋ. ಅಲ್ಲ ಈಗಲೇ ಹಂಗೆ ಇಬ್ರಾಳು ನಗ್ತೀರ ಹಂಗೆ ಕುಕ್ಕೊಂಡು. ಇವಳ ಬ್ಲೇಣತ್ತ ಮಕ್ಕೊಬ್ಳು. ನಾನೇನಿಲ್ಲ ಅವಜ್ಜ ಮೆಟ್ ಬದ್ಲಾಸ್ ಹಾಕೊಂಡು ಹೋಗಿದ್ದೆ ಅಂತಿದ್ನಲ್ಲ ಅದಕ್ಕೆ ನಗ್ತಾ ಕುಕ್ಕೊಂಡಿದ್ದೆ. ನಾನು ಇನ್ಯಾತಕ್ಕೆ ನಗಾನಿಲ್ಲ ಸ್ಮಕ್ಕ ಅಂಥದ್ದೇನಿಲ್ಲ ಕಾಣಿ. ಸುಮ್ಮನೆ ಹಿಂಗೆ ಮಾತಾಡ್ತಾ ಇನ್ನೇ ಮಾಡ. ಅವಾಗ ನಗ್ಸ್ತಾನೆ ನಗ್ತೀನಿ. ಇನ್ನು ಯಾತೇಟ 7 ತೂರಗಳವು ಇವನು ಸುಮ್ಮನೆ ನಾನು ನಗ್ತಿರ್ತೀನಿ. ಇನ್ನೇ ಮಾಡೋನಿಲ್ಲ ಸ್ಮಕ್ಕ ಬೇಜಾರ ಕಣಿ. ನಮ್ಮ ಮನೆಯಾಗ ಒಂದು ಟಿ ವಿ ಇಲ್ಲ ಏನಿಲ್ಲ. ಒಂದು ಟಿ ವಿ ತಗೊಂಬಂತೇಳಿ ನಮ್ಮ ಹುಡುಗಿಗೆ ಟಿ ವಿನ ತಂದಿಕ್ಕಿರ ಟಿ ವಿನ ನಾನು ನೋಡ್ತೀನಿ. ತರ್ಬೇಕ ನಮ್ಮ ಟಿ ವಿನ. ನಮ್ಮ ಮನೆಗೆ ಟಿ ವಿ ಇಲ್ಲ, ಒಂದು ತಗೊಂಬಂದಿಕ್ಕು ಅಂತ ಹೇಳಿ ನಮ್ಮ ಹುಡುಗಿಗೆ ಹೇಳ್ಬೇಕು ಅಂದ. ನಾವು ಅದು ಕೊಟ್ಟು ದುಡ್ಡು ಕಟ್ಟಬೇಕಲ್ಲ ಆ ಕರ್ದ ಸುಮ್ಕೆ ಕೈಗೆ ಕಣಮ್ಮ. 200 350 250 300 ರೂಪಾಯಿ ಎಂಟು ಅದಕ್ಕೆ ತಿಂಗಳ ಅದಕ್ಕೆ ಆ ದುಡ್ಡು ಹಾಕಣಮ್ಮ. ತಿರ ಒಂದು ತಡಿ ಟಿ ವಿ ತಂದರೆ ತಿರು ಸುಮ್ಮನೆ ನೋಡೋದಾದ್ರೆ ನೋಡ್ಬೋದು. ಅದು ತಿಂಗಳ ದುಡ್ಡು ಕಟ್ಬೇಕಲ್ಲ ಅದು ಕರ್ದ ನಾನು ಬಿಡತ್ತೆ 1 kg ಕೋಳಿ ಬರುತ್ತೆ ಅದು ಕೋಳಿ ಸಾರು ಉಂಬನ ಅಂತ ಹೇಳಿ ನಾನು ಅದಕ್ಕೆ ತಂದಿಲ್ಲ. ನೋಡು ಅಲ್ಲ ಇನ್ ಥರ ಇರ್ಬೇಕಂಡ್ಲ ಸ್ಮಕಯ್ಯ. ಅಲ್ಲ ತಿಂಗಳ ಕಟ್ಟಕ್ಕಾಗಲ್ವಂತೆ. ಟಿ ವಿನ ತೊತ್ತಾರಂತೆ ಸುಮ್ಮನೆ ನೋಡ್ತಾರಂತೆ. ದುಡ್ಡು ಕಟ್ಟೋದಾದರೆ ಬ್ಯಾಡ ಅಂತ ನೋಡಮ್ಮ ಹೆಂಗಿದ್ದರು. ನಮ್ಮ ಮಾಮನ ಬೋಲ್ ಬುದ್ಧಿ. ಕೋಳಿ ಸಾರು ಉಂಬಾಕಿ ಕೋಳಿ ಸಾರು ಹೆಂಗತ್ತ ಉಣ್ಬೋದಲ್ಲ ಅಂತ ಹೇಳಿ. ನೀನು ಮಾಮ ಶ್ರಾವಣದಾಗ ಉಣ್ತೀಯ ಕೋಳಿ ಸಾರು? ನನಗೆ ಇಲ್ಲದ ದಿನನೇ ಶ್ರಾವಣ ಕಣಮ್ಮ. ಏನಿಲ್ಲ ಎಲ್ಲ ವಾರನು ತೀಡ್ ಬಿಸಿ ಹಾಕದೆ ಕಣಮ್ಮ ಲೋಸ್ಮಕ್ಕ. ನಾನೇನು ಕೋಳಿ ಸಾರ ಶ್ರಾವಣದಾಗ ಉಮ್ತೀನಿ, ಎಲ್ಲದ್ರಾಗ ಉಮ್ತೀನಿ, ವಾರದ ದಿನಾನು ಉಮ್ತೀನಿ. ಏನಿಲ್ಲ ಯಾವ ಸರ್ ಬರುತ್ತಾವಾಗ ಉಮ್ತಿರೋದೇ ಸುಮ್ಮನೆ. ನಾವೇನು ಉಂಬಲ್ ಕಣ್ಣ ಲೋಸ್ಮಕ್ಕಯ್ಯ. ಶ್ರಾವಣದಾಗೆ ನಾವು ಉಂಬಲ್ ಒಂದು ತಿಂಗಳು ತಕ್ಕ. ನಮ್ಮ ಮನೆಯಾಗ ಮಾತ್ರ ಯಾವ ಶ್ರಾವಣ ಯಾತು ನಡೆಸಿಲ್ಲ ಕಣೆ ಲೋಸ್ಮಕ್ಕ. ನಾವು ಯಾತು ವಾರ ಆತು ಶ್ರಾವಣ ಆತು ಯಾತು ನಡೆಸಿಲ್ಲ. ನೀವು ತಿಂತೀರೇನಿ? ನಾವೇನು ತಿಂತೀವಮ್ಮ. ನಾವು ಎಲ್ಲ ತಿಂತೀವಿ ಯಾವಾಗ್ಲೂ. ಅಂದರೆ ಒಂದೊಂದು ದಿನ ಯಾವಾಗನ ವಾರದ ದಿವಸ ನಮ್ಮ ವಾರದ ದಿವಸ ತಿಂಬಲ್ಲ ಅಷ್ಟೇ. ಇನ್ನು ಮಿಕ್ಕಿದ್ದ ಶ್ರಾವಣ ಯಾತು ಕೇಳಲ್ಲ ನಾವು. ನಿಮ್ಮದು ಜೀವನ ಅಂದರೆ ನಮ್ಮ ನಿಂಗತ್ತದು ನಮ್ಮ ಮುಂದೆನೆ. ನೋಡ್ರಿ ಇಬ್ಬಾಳೆ ಅಂತ ಚೆನ್ನಾಗಿ ಮಾತಾಡ್ತಾ ಕೂತ್ಕೊಂಡವ್ರಿ. ಇಬ್ಬರಣ್ಣನು ನೋಡ್ತಾ ಇದ್ರೆ ಬೋಲ್ ಖುಷಿ ಆಗುತ್ತೆ. ಇಬ್ಬರು ನೋಗ್ತಾ ಅಂತ ಚೆನ್ನಾಗಿ ಕೂತ್ಕೊಂತಾರೆ. ಓಕೆ ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.